ಆರ್.ವಿ. ಹರೀಶ್ ರವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ. ಸಮಾಜ ಸೇವಕರು ಹಾಗೂ ವಿದ್ಯಾರ್ಥಿ ನಾಯಕರು, ಕಾರ್ಮಿಕ ಮುಖಂಡರು, ರಾಜಕೀಯ ಧುರೀಣರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಕಾರ್ಮಿಕ ಸಂಘದ ಅಧ್ಯಕ್ಷರು, ಜೆಟಿ ಮತ್ತು ಟಿಸಿ ಸ್ಟಾಫ್ ಆ್ಯಂಡ್ ವರ್ಕರ್ ಯೂನಿಯನ್ ಅಧ್ಯಕ್ಷರು, ಕರ್ನಾಟಕ ಹಿಂದ್ ಮನ್ಸೂರ್ ಸಭಾದ ರಾಜ್ಯಾಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಕಂಠೀರವ ಸ್ಟುಡಿಯೋ ಮಾಜಿ ಅಧ್ಯಕ್ಷರಾದ ಆರ್.ವಿ. ಹರೀಶ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಸ್ನೇಹಿತರು ಹಾಗೂ ಮುಖಂಡರು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಅಭಿಮಾನಿಗಳು ಹೂಗುಚ್ಛಗಳನ್ನು ನೀಡಿ, ಶಾಲು ಹೊದಿಸಿ ಸನ್ಮಾನಿಸಿ, ದೀರ್ಘಾಯುಷ್ಯ ಹಾಗೂ ಉತ್ತಮ ಆರೋಗ್ಯವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಗಣ್ಯರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಆರ್.ವಿ. ಹರೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಹರೀಶ್ ರವರ ಜನ್ಮದಿನಾಚರಣೆ. ನಮಗೆಲ್ಲ ಏನಾದರೂ ನಾಯಕರು ಅಂತ ಒಬ್ಬರಿದ್ದರೆ ಅದು ಆರ್.ವಿ. ಹರೀಶ್ ಅವರು. ಆ ಪಟ್ಟ ಯಾರಿಗೂ ನಾವು ಕೊಟ್ಟಿಲ್ಲ. ಅದು ನಾಯಕರು ಅಂದರೆ ಆರ್.ವಿ. ಹರೀಶ್. ಅವರ ಇತಿಹಾಸ, ಅವರು ಇದೆಲ್ಲ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಆದ್ದರಿಂದ ಇವತ್ತು ಅವರ ಜನ್ಮದಿನ 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿ ಇರಲಿ. ಆದರೆ ಅಂಥ ನಾಯಕರನ್ನ ನಾವು ಒಂದು ಉನ್ನತ ಸ್ಥಾನವನ್ನು ನೋಡುವುದಕ್ಕೆ ಅವಕಾಶ ಸಿಗಲಿಲ್ಲ. ಆದರೂ ಬೇಜಾರಿಲ್ಲ, ದೇವರ ಆಶೀರ್ವಾದ ಸದಾ ಅವ್ರಿಗಿರ್ತದೆ. ಆದರೆ ಎಲ್ಲರ ಜನರ ಮನಸ್ಸಲ್ಲಿದೆ. ಆದ್ದರಿಂದ ಅವರಿಗೆ ಈ ದಿನ ಶುಭವಾಗಲಿ, ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಆದರೂ ದೇವರು ಆಶೀರ್ವಾದ ಮಾಡಲಿ ಅಂತ ಈ ಸುಸಂದರ್ಭದಲ್ಲಿ ಕೇಳ್ತಾ ನಾನು ಆರ್.ವಿ. ಹರೀಶ್ ಅವರ ನನ್ನ ಪರಿಚಯ ಅವರ ವಿದ್ಯಾರ್ಥಿ ಜೀವನದಿಂದ ಕಾಲೇಜ್ ವ್ಯಾಸಂಗ ಮಾಡೋಂಥ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿ ಜೀವನ ಆ ದಿನಗಳನ್ನ ನೆನೆಸ್ಕೊಂಡ್ರೆ ನಾವೆಲ್ಲ ಆ ಥರ ಬೆಳೆದು ಬಂದ್ವಾ ಅನಿಸುತ್ತೆ. ಇವತ್ತು ಅವ್ರಿಗೆ 68ನೇ ವರ್ಷದಲ್ಲಿ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಎರಡರಲ್ಲೂ ತೋರಿಸ್ಕೊಂಡಿದ್ದರು ಆರ್.ವಿ. ಹರೀಶ್. ಅದರೆಲ್ಲರ ಜೊತೆಗೆ ಒಬ್ಬ ಸ್ನೇಹ ಜೀವಿ, ಅದು ಬಹಳ ಮುಖ್ಯ. ಮನುಷ್ಯತ್ವ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂಥ ಗುಣವನ್ನು ಹೊಂದಿರುವಂಥ ಆರ್.ವಿ. ಹರೀಶ್ ಅವರ ಈ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಶುಭವನ್ನು